ಟು ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್. ಹಾಗೂ ಇವತ್ತಿನ ಸೆಷನ್ ಅಲ್ಲಿ ಬೇಸಿಕಲಿ MCQs ಆನ್ ವೇರಿಯಸ್ ಪರ್ಸನಾಲಿಟೀಸ್. ಸೊ ಶ್ರೇಷ್ಠ ವ್ಯಕ್ತಿತ್ವದ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆ ಅಥವಾ ಅವರ ಸಾಧನೆಗೆ ಸಂಬಂಧಿಸಿದ ಕೆಲವೆಲ್ಲ ಪ್ರಶ್ನೋತ್ತರಗಳನ್ನು ಇವತ್ತಿನ ಸೆಷನ್ ಅಲ್ಲಿ ಹಾಕೊಂಡಿದ್ದೇವೆ. ಸೊ ಶ್ರೇಷ್ಠ ವ್ಯಕ್ತಿಗಳು ಅಂತ ಹೇಳುವಾಗ ಅವರ ಜೀವನವೇ ಬೇರೆ ಬೇರೆ ಒಂದು ದೃಷ್ಟಿಕೋನದಲ್ಲಿ ತುಂಬಾನೇ ನಮಗೆ ಇನ್ಸ್ಪಿರೇಷನ್ ತಂದು ಕೊಡ್ತದೆ, ಹೌದಾ ಅಲ್ವಾ? ಸೊ ಇಂಥ ಶ್ರೇಷ್ಠ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆಯನ್ನು ಅಥವಾ ಅವರು ಮಾಡಿದಂತಹ ಸಾಧನೆಗಳನ್ನು ನಾವು ಕಲೆ ಹಾಕುವ ಮೂಲಕ ಅವರ ಜೀವನದ ಕೆಲವೆಲ್ಲ ಆಗು ಹೋಗುಗಳನ್ನು ತಿಳ್ಕೊಂಡು ಪರೀಕ್ಷಾ ದೃಷ್ಟಿಕೋನದಿಂದ ಕೂಡ ನಮಗೆ ಅಲ್ಲಿ ಅವರ ಅಂದ್ರೆ ಅವರಿಗೆ ಟಾರ್ಗೆಟ್ ಆಗಿರುವಂತಹ ಪ್ರಶ್ನೆಗಳಿಗೆ ಸಂಬಂಧಿಸಿದಾಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೂ ಕೂಡ ಇದು ಸಹಾಯ ಆಗುತ್ತೆ. ಹಾಗೂ ಇಂಥ ಗ್ರೇಟ್ ಪರ್ಸನಾಲಿಟೀಸ್ಗಳ ಒಂದು ಆಟೋಬಯೋಗ್ರಫೀಸ್ ಇರ್ಬೋದು, ಅವರ ಸಾಧನೆಗಳನ್ನು ನಾವು ಗಮನಿಸುವಾಗ ಅವರು ಕೊಡುವಂತ ಕೆಲವೆಲ್ಲ ಕೋಟ್ಸ್ಗಳಿರ್ಬೋದು, ಹೇಳಿಕೆಗಳನ್ನು ಕೂಡ ನಮ್ಮ ಬೇರೆ ಬೇರೆ ಉತ್ತರಗಳು ಅಂದ್ರೆ ನಮ್ಮ ಪರೀಕ್ಷೆಗಳಿಗೆ ಸಂಬಂಧಿಸಿದ ಒಂದು ಎಸ್ಸೆ ಇರ್ಬೋದು, ಸೊ ಉತ್ತರಗಳನ್ನು ಡೆವಲಪ್ ಮಾಡುವಾಗಲೂ ಕೂಡ ಅದನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಅದು ತುಂಬಾನೇ ನಮಗೆ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಸೆಷನ್ ಅಲ್ಲಿ ಬೇಸಿಕ್ ಆಗಿ ನಮಗೆ ಪ್ರಮುಖವಾಗಿ 5 ಅಂತಹ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ಮಾಡಿದ್ದೇನೆ. ಅದರಲ್ಲಿ ಮೊದಲನೇದು ಬರುವಂತದ್ದು ಹೋಮಿ ಜಹಾಂಗೀರ್ ಬಾಬಾ. ಹಿಸ್ ಕಾಲ್ಡ್ ಆಸ್ ಅ ಫಾದರ್ ಆಫ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಇನ್ ಇಂಡಿಯಾ. ಇವರ ಅಡಿಯಲ್ಲಿ 2 ಪ್ರಮುಖ ಸಂಸ್ಥೆಗಳು ಸ್ಥಾಪನೆ ಆಗ್ತವೆ ಹಾಗೂ ಈ 2 ಸಂಸ್ಥೆಗಳು ಪ್ರಮುಖವಾಗಿ ಭಾರತವನ್ನು ಒಂದು ಪರಮಾಣು ಯುಗದ ಕಡೆ ದಾಪುಗಾಲಲ್ಲಿ ಕೊಂಡೊಯ್ಯುವಲ್ಲಿ ಅದು ತುಂಬಾನೇ ಸಹಕಾರಿಯಾಗುತ್ತೆ. ಸೊ ಹಾಗಾಗಿ ಇವರ ಒಂದು ಸಾಧನೆಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ನಾವು MCQs ಮೂಲಕ ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನ ಮಾಡಿದ್ದೇವೆ. ಎರಡನೇದಾಗಿ ದಯಾನಂದ್ ಸರಸ್ವತಿ. ಬ್ಯಾಕ್ ಟು ದ ವೇದಾಸ್ ಅಂತ ಹೇಳುವಂತಹ ಒಂದು ಸ್ಲೋಗನ್ನ ಮೂಲಕ ಇವರು ತುಂಬಾನೇ ಪ್ರಚಲಿತರಾಗಿದ್ದಾರೆ. ಇವರು ಸ್ಥಾಪಿಸಿದ ಆರ್ಯ ಸಮಾಜ ನಮ್ಮ ದೇಶದ ಒಂದು ಪ್ರದೇಶದಲ್ಲಿ ಇವರು ಮೊದಲನೇದಾಗಿ ಸ್ಥಾಪಿಸಿದ್ರು ಸಹ ಅದನ್ನು ಆನಂತರ ಬೇರೆ ಕಡೆ ಅದನ್ನು ಸ್ಥಳಾಂತರಿಸ್ತಾರೆ. ನೀವು ಅವರ ಇತಿಹಾಸವನ್ನು ಗಮನಿಸಿದ್ರೆ ನಿಮ್ಗೆ ಇದು ಗೊತ್ತಿರ್ತದೆ. ಸೊ ಆ ಪ್ರದೇಶ ಇವತ್ತು ನಮ್ಮ ದೇಶದೊಳಗಿಲ್ಲ. ಹಾಗಿದ್ರೆ ಆ ಪ್ರದೇಶಕ್ಕೆ ಯಾಕೆ ಅಲ್ಲಿ ಸ್ಥಾಪಿಸ್ತಾರೆ, ಅದಕ್ಕೆ ಕಾರಣಗಳು ಏನು? ಸೊ ಇದನ್ನೆಲ್ಲ ಇವತ್ತಿನ ಒಂದು ವಿಷಯದಲ್ಲಿ ನಾವು ಅರ್ಥ ಮಾಡುವಂತ ಪ್ರಯತ್ನ ಮಾಡುವ. ಹಾಗೆಯೇ ಭಗತ್ ಸಿಂಗ್. ಸೊ ಭಗತ್ ಸಿಂಗ್ ಅಂತ ಹೇಳುವಂತ ರೆವಲ್ಯೂಷನರಿ ನಿಮಗೆ ಯೂನಿವರ್ಸಲ್ ಪ್ರೇಮ್ ಅಥವಾ ವಿಶ್ವ ಪ್ರೇಮ ಅಂತ ಹೇಳುವಂತ ವಿಷಯದ ಬಗ್ಗೆ ಪುಸ್ತಕ ಬರೆದಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ನಂಬಲಿಕ್ಕೆ ಸಾಧ್ಯ ಇದೆಯಾ? ಸೊ ಭಗತ್ ಸಿಂಗ್ ಬಗ್ಗೆ ಕೂಡ ಪ್ರಶ್ನೆ ಇದೆ. ಹಾಗೆಯೇ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಹೇಳುವಂತ ನಮ್ಮ ಸರ್ದಾರ್ ಅಂದ್ರೆ ಅವರಿಗೆ ಡೆಡಿಕೇಟೆಡ್ ಆಗಿರುವಂತ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಂಬ ಈ ಒಂದು ಪ್ರತಿಮೆ ಏನಿದೆ ಅದು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಡೆಡಿಕೇಟ್ ಆಗಿದೆ. ಸೊ ಈ ಒಂದು ಪ್ರತಿಮೆ ಮತ್ತು ಈ ಒಂದು ಶ್ರೇಷ್ಠ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೂಡ ಇವತ್ತಿನ ಸೆಷನ್ ಅಲ್ಲಿ ಹಾಕೊಂಡಿದ್ದೇವೆ. ಅಂಡ್ ಆಫ್ ಕೋರ್ಸ್ ಗುರು ನಾನಕ್. ಸೊ ಎಲ್ಲ ಉತ್ತಮ ರೀತಿಯ ಈ ಒಂದು ಪರ್ಸನಾಲಿಟೀಸ್ಗಳ ಆಧಾರದ ಮೇಲೆ ಈ ಪ್ರಶ್ನೆಗಳು ಇವತ್ತು ನಿಮ್ಮ ಮುಂದೆ ನಾವು ಪ್ರೆಸೆಂಟ್ ಮಾಡುವಾಗ ನೀವು ಅದನ್ನು ಹೇಗೆ ಅನಲೈಸ್ ಮಾಡ್ತೀರಿ, ಹೇಗೆ ಸರಿ ಉತ್ತರವನ್ನು ಸೆಲೆಕ್ಟ್ ಮಾಡ್ತೀರಿ ಅಂತ ನೋಡುವಂತ ಪ್ರಯತ್ನ ನಾವು ಕೂಡ ಮಾಡ್ತೇವೆ. ಸೊ ಹಾಗಾಗಿ ಕೈಂಡ್ಲಿ ವಾಚ್ ದ ಎಂಟೈರ್ ವಿಡಿಯೋ and hope so this will help you in your forthcoming examinations. Thank you. Have a nice day. Hello everybody. Welcome to this session on MCQs on great personalities. ಹಾಗೂ ಇದು 5ನೇ ಸೆಷನ್. ಇದು ಇವತ್ತಿನ ಮೊದಲನೇ ಪ್ರಶ್ನೆ. ಹೋಮಿ ಜಹಾಂಗೀರ್ ಬಾಬಾ ಇವರಿಗೆ ರಿಲೇಟೆಡ್ ಆಗಿ 3 ಸ್ಟೇಟ್ಮೆಂಟ್ಸ್ಗಳಿವೆ. ಅದರಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಹೀಗಿದೆ: India's 3-stage nuclear program was formulated by him in the 1960s. He founded the Atomic Energy Establishment in Trombay. Baba was the first Indian to receive the Adams Prize. So, ಬಾಬಾ ಅವರಿಗೆ ರಿಲೇಟೆಡ್ ಆಗಿರುವಂತ ಈ 3 ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿಯಾಗಿರುವಂತ ಆಪ್ಷನ್? ಎಸ್, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತ ಹೇಳಿದ್ರೆ 3 ಹಂತದ ಈ ಪರಮಾಣು ಶಕ್ತಿ ಕಾರ್ಯಕ್ರಮವನ್ನು ಡೆಫಿನೆಟ್ ಆಗಿ ಸ್ಥಾಪಿಸಿದವರು ನಮ್ಮ ಹೋಮಿ ಜಹಾಂಗೀರ್ ಬಾಬಾ ಅವರೇ. ಬಟ್ ಅದು 1960ರ ದಶಕದಲ್ಲಿ ಅಲ್ಲ, ಬದಲಾಗಿ ಇಟ್ ವಾಸ್ ಇನ್ ದ 1950s. ಸೊ ಹಾಗಾಗಿ ಇಲ್ಲಿ ಈ ಸ್ಟೇಟ್ಮೆಂಟ್ ತಪ್ಪಾಗಿರ್ತದೆ. ಓಕೆ. ಎರಡನೇದಾಗಿ ಇವರು ಅಟಾಮಿಕ್ ಎನರ್ಜಿ ಎಸ್ಟಾಬ್ಲಿಷ್ಮೆಂಟ್ ಟ್ರಾಂಬೆ ಇಲ್ಲಿ ಸ್ಥಾಪಿಸಿದ್ದಾರೆ, ಅದನ್ನು ಇವರೇ ಸ್ಥಾಪಿಸಿರುವಂತದ್ದು. ಹಾಗೂ ಮೂರನೇದು ಆಡಮ್ಸ್ ಪ್ರಶಸ್ತಿ ಅಂತ ಹೇಳುವಂತ ಪ್ರಶಸ್ತಿಯನ್ನು ಪಡೆದಂತ ಮೊದಲ ಭಾರತೀಯ ಹೋಮಿ ಜಹಾಂಗೀರ್ ಬಾಬಾ. ಸೊ ಈ ಪ್ರಶಸ್ತಿಯನ್ನು ಯಾರು ಕೊಡ್ತಾರೆ ಅಥವಾ ಯಾವ ಸಂಸ್ಥೆ ನೀಡ್ತದೆ ಇದರ ಬಗ್ಗೆ ಎಲ್ಲ ನಾವು ಇನ್ನೂ ಹೆಚ್ಚುವರಿಯಾಗಿ ಚರ್ಚೆ ಮಾಡುವ. ಸೊ ಈ ನಿಟ್ಟಿನಲ್ಲಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರುವಂತ ಉತ್ತರ. ಸೊ ಹೋಮಿ ಜಹಾಂಗೀರ್ ಬಾಬಾ ಇವರ ಜನನ ನೋಡಿದ್ರೆ 30th October 1909 ಮುಂಬೈ, ಭಾರತ.
ಹಾಗೂ ಇವರು 24ನೇ ಜನವರಿ 1966 ಅಲ್ಲಿ ನಿಧನರಾಗ್ತಾರೆ. ಇವರೊಬ್ಬರು ಭಾರತೀಯ ಭೌತ ವಿಜ್ಞಾನಿಯಾಗಿರ್ತಾರೆ ಹಾಗೂ ಇವರನ್ನು ಭಾರತದ ಪರಮಾಣು ಕಾರ್ಯಕ್ರಮದ ಪಿತಾಮಹ ಅಂತ ಹೇಳಿ ಪರಿಗಣಿಸಲಾಗ್ತದೆ. ಹಿ ಇಸ್ ರಿಗಾರ್ಡೆಡ್ ಆಸ್ ಎ ಫಾದರ್ ಆಫ್ ಇಂಡಿಯಾಸ್ ನ್ಯೂಕ್ಲಿಯರ್ ಪ್ರೋಗ್ರಾಮ್. ಇವರು ಭಾರತದ 3 ಹಂತದ ಈ ಪರಮಾಣು ಶಕ್ತಿ ಕಾರ್ಯಕ್ರಮವನ್ನು ಅವರು 1950ರ ದಶಕದಲ್ಲಿ ಅವರು ರೂಪಿಸಿದವರು. ಸೊ ಮೊದಲನೇ ಹಂತ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ಸ್ಗೆ ರಿಲೇಟೆಡ್ ಆಗಿರುವಂಥದ್ದು, ಎರಡನೇ ಹಂತ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಸ್ಗೆ ಹಾಗೂ ಮೂರನೇದು ಥೋರಿಯಂ ಬೇಸ್ಡ್ ರಿಯಾಕ್ಟರ್ಸ್. ಸೊ ಹೀಗೆ ಪ್ರತಿ ಹಂತದಲ್ಲೂ ಕೂಡ ಇವರ ಪಾತ್ರ ಬಹು ಮುಖ್ಯವಾಗಿರುವಂಥದ್ದು. ಹಾಗೂ ಈ ನ್ಯೂಕ್ಲಿಯರ್ ಪವರ್ ಪ್ರೋಗ್ರಾಮ್ನ ಈ 3 ಹಂತಗಳನ್ನು ಇವರು 1950ರ ದಶಕದಲ್ಲಿ ಇವರು ವಿನ್ಯಾಸಗೊಳಿಸಿದವರು. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಅಲ್ಲಿ ಒಂದು ತಪ್ಪಾಗಿರ್ತದೆ, ಯಾಕಂದ್ರೆ ಅದು 1960s ಅಂತ ಹೇಳಿದ್ದೇವೆ, ಇಟ್ ಈಸ್ ಇನ್ ದ ಇಯರ್ 1950s. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಇಲ್ಲಿ ತಪ್ಪಾಗಿರುವಂಥದ್ದು. ಹಾಗೆಯೇ he founded and directed 2 of the institutions that would bring India into the nuclear age. 2 ಪರಮಾಣು ಶಕ್ತಿಗೆ ಸಂಬಂಧಿಸಿದ ಒಂದು ಸಂಶೋಧನಾ ಕೇಂದ್ರವಾಗಿ ಹೊರಹೊಮ್ಮಿದಂತ 2 ಪ್ರಮುಖ ಸಂಸ್ಥೆಗಳನ್ನು ಹುಟ್ಟಿ ಹಾಕಿದವರು ಹೋಮಿ ಜಹಾಂಗೀರ್ ಬಾಬಾ. ಅದು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಹಾಗೂ ಅಟಾಮಿಕ್ ಎನರ್ಜಿ ಎಸ್ಟಾಬ್ಲಿಷ್ಮೆಂಟ್ ಇನ್ ಟ್ರಾಂಬೆ. ಇದನ್ನೀಗ ಬಾರ್ಕ್ ಅಂತ ಹೇಳಿ ಕಾಮನ್ ಆಗಿ ಅಂದ್ರೆ ಫೇಮಸ್ ಆಗಿ ಕರೀತೇವೆ, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಂತ ಹೇಳಿ. ಸೊ 2 ಸಂಸ್ಥೆಗಳನ್ನು ಹುಟ್ಟು ಹಾಕಲಿಕ್ಕೆ ಕಾರಣರಾದವರು ಹೋಮಿ ಜಹಾಂಗೀರ್ ಬಾಬಾ. ಸೊ ಸ್ಟೇಟ್ಮೆಂಟ್ 2 ಇಸ್ ಡೆಫಿನೆಟ್ಲಿ ಕರೆಕ್ಟ್. ಹಾಗೆ ಬಾಬಾ ವಾಸ್ ದ ಫಸ್ಟ್ ಇಂಡಿಯನ್ ಟು ರಿಸೀವ್ ದ ಆಡಮ್ಸ್ ಪ್ರೈಸ್ ಇನ್ 1942. 1942ರಲ್ಲಿ ಆಡಮ್ಸ್ ಪ್ರಶಸ್ತಿಯನ್ನು ಪಡೆದಂತ ಮೊದಲ ಭಾರತೀಯರಾಗಿದ್ದಾರೆ. ಸೊ ಆಡಮ್ಸ್ ಪ್ರಶಸ್ತಿ ಎಂಬುದು ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್ ಇದರ ಹೈಯೆಸ್ಟ್ ಆನರ್ ಆಗಿರ್ತದೆ. ಅಂದ್ರೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ ನೀಡುವಂತ ಅತ್ಯುನ್ನತ ಗೌರವವನ್ನೇ ನಾವು ಆಡಮ್ಸ್ ಪ್ರಶಸ್ತಿ ಅಂತ ಹೇಳೋದು. ಇದನ್ನು ಬಾಬಾ ಅವರಿಗೆ ಕೊಟ್ಟಿರುವಂತದ್ದು 1942ರಲ್ಲಿ, ಅಂಡ್ ಹಿ ಇಸ್ ದ ಫಸ್ಟ್ ಇಂಡಿಯನ್ ಟು ರಿಸೀವ್ ದಿಸ್ ಅವಾರ್ಡ್. ಬಾಬಾ ರಿಸೀವ್ಡ್ ದ ಅವಾರ್ಡ್ ಫಾರ್ ಹಿಸ್ ಥಿಯರಿ ಆಫ್ ದ ಎಲಿಮೆಂಟರಿ ಪಾರ್ಟಿಕಲ್ಸ್ ಅಂಡ್ ದಿಯರ್ ಇಂಟರಾಕ್ಷನ್ಸ್. ಸೊ ಪ್ರಾಥಮಿಕ ಕಣಗಳ ಸಿದ್ಧಾಂತಕ್ಕೆ ಸಂಬಂಧಿಸಿದ ಇವರ ಒಂದು ಸಂಶೋಧನೆಗಾಗಿ ಈ ಪ್ರಶಸ್ತಿಯನ್ನು ಅಥವಾ ಆಡಮ್ಸ್ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಿತ್ತು. ಹಾಗೂ 1954ರಲ್ಲಿ ಇವರಿಗೆ ನಮ್ಮ ದೇಶದ ಪದ್ಮಭೂಷಣ್ ಅನ್ನು ಕೂಡ ನೀಡಲಾಗಿತ್ತು. ಸೊ ಸ್ಟೇಟ್ಮೆಂಟ್ 3 ಈ ನಿಟ್ಟಿನಲ್ಲಿ ಸರಿಯಾಗಿದೆ. ಬಾಬಾ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಭೌತ ವಿಜ್ಞಾನಿಗಳಿಗೆ ಇವರೊಂದು ರೀತಿಯ ಇನ್ಸ್ಪೈರಿಂಗ್ ವ್ಯಕ್ತಿತ್ವ ಅಂತ ನಾವು ಹೇಳ್ಬೋದು. ಇವರ ಕೆಲವೆಲ್ಲ ಒಂದು ಕೋಟ್ಸ್ ಗಳನ್ನ ಇಲ್ಲಿ ನೀವು ಗಮನಿಸಬಹುದು. ಇದು ನಿಮ್ಮ ಪರ್ಸನಲ್ ಆಗಿ ನಿಮಗೂ ಕೂಡ ನಿಮ್ಮ ಒಂದು ರೀತಿಯ ಮೋಟಿವೇಶನ್ ಇದು ಹೆಲ್ಪ್ ಆಗಬಹುದು ಅಂತ ಹೇಳುವಂತ ದೃಷ್ಟಿಯಿಂದ ನಾನು ಈ ಕೋಟ್ಸ್ ಗಳನ್ನು ಹಾಕಿದ್ದೇನೆ. ಐ ಆಮ್ ಬರ್ನಿಂಗ್ ವಿತ್ ಅ ಡಿಸೈರ್ ಟು ಡೂ ಫಿಸಿಕ್ಸ್. ಐ ವಿಲ್ ಅಂಡ್ ಮಸ್ಟ್ ಡೂ ಇಟ್ ಸಮ್ ಟೈಮ್. ಇಟ್ ಇಸ್ ಮೈ ಓನ್ಲಿ ಆಂಬಿಷನ್. ಐ ಹ್ಯಾವ್ ನೋ ಡಿಸೈರ್ ಟು ಬಿ ಸಕ್ಸಸ್ಫುಲ್ ಮ್ಯಾನ್ ಆರ್ ದ ಹೆಡ್ ಆಫ್ ಅ ಬಿಗ್ ಫರ್ಮ್. ನೋಡಿ ಎಂತ ಅತ್ಯದ್ಭುತವಾದಂತಹ ಒಂದು ಮಾತು. ಇವರು ಹುಟ್ಟಿರುವುದೇ ಭೌತಶಾಸ್ತ್ರಕ್ಕೆ ಅಂತ ಹೇಳುವ ರೀತಿಯಲ್ಲಿ, ಅಂದ್ರೆ ಭೌತಶಾಸ್ತ್ರದಲ್ಲಿ ನಾನೇನಾದ್ರೂ ಸಾಧನೆ ಮಾಡಬೇಕಾದಷ್ಟೇ ನನಗಿರುವಂತ ಒಂದು ಹಂಬಲ. ನನಗೆ ಏನು ಶ್ರೇಷ್ಠ ವ್ಯಕ್ತಿ ಆಗಬೇಕು ಅಥವಾ ದೊಡ್ಡ ಸಂಸ್ಥೆಯನ್ನು ನಾನು ನಡೆಸ್ಕೊಳ್ಬೇಕು ಎಂಬುದರ ಯಾವುದೇ ರೀತಿಯ ನನ್ನಲ್ಲಿ ಅಭಿಲಾಷೆ ಇಲ್ಲ. ನಾನು ಏನಿದ್ರು ಕೂಡ ಭೌತಶಾಸ್ತ್ರಕ್ಕೆ ನನ್ಗೇನಾದ್ರೂ ಕೊಡುಗೆ ಕೊಡಬೇಕು, ಅಲ್ಲಿಯೇ ಇರುವುದು ನನ್ನ ಹಂಬಲ ಅಂತ ಹೇಳುವಂತ ಒಂದು ಹೇಳಿಕೆಯಲ್ಲಿ ಆ ಕ್ಷೇತ್ರದ ಮೇಲೆ ಇವರಿಗಿದ್ದಂತ ಒಂದು ಅಪರಿಮಿತವಾದಂತ ಒಂದು ಪ್ರೀತಿ, ವಿಶ್ವಾಸ, ಅದಕ್ಕೆ ಏನಾದ್ರೂ ಕೊಡುಗೆ ಕೊಡಬೇಕು ಅಂತ ಹೇಳುವಂತ ಇದು ಇದೆಯಲ್ಲ, ಅದು ತುಂಬಾನೇ ಇಲ್ಲಿ ಗಮನಿಸಬೇಕಾದಂತ ಅಂಶ. ಈಗ ನಾವುಗಳು ಕೂಡ ಅಷ್ಟೇ, ಪ್ರತಿಯೊಬ್ಬರು ಒಂದೊಂದು ಕ್ಷೇತ್ರದ ಬಂದಿರ್ತೇವೆ. ಕೆಲವರು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ, ಕೆಲವರು ಮ್ಯಾಥಮ್ಯಾಟಿಕ್ಸ್ ಬ್ಯಾಕ್ ಗ್ರೌಂಡ್ ಇಂದ, ಕೆಲವರು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ. ಆರ್ಟ್ಸ್ ಅಲ್ಲೂ ತುಂಬಾನೇ ಸಬ್ಜೆಕ್ಟ್ಸ್ ಗಳಿರ್ತವೆ. ಹೆಚ್ಚುವರಿಯಾಗಿ ನಾವೊಂದು ಸ್ಟೂಡೆಂಟ್ ಆಗಿದ್ದು ಆ ಕ್ಷೇತ್ರಕ್ಕೆ ನಮ್ಮ ಕೈಯಲ್ಲಿಂದ ಏನ್ ಕೊಡುಗೆ ಕೊಡಬಹುದು ನೋಡಿ, ಅದ್ರ ಬಗ್ಗೆ ಕೂಡ ನಾವು ಯೋಚಿಸುವುದು ಈ ಮಾತು ಇಲ್ಲಿ ಬಹಳಷ್ಟು ಸ್ಪಷ್ಟ ಆಗುತ್ತೆ. ಇನ್ನು ಕೆಲವು ಕೋಟ್ಸ್ ಗಳನ್ನು ನೀವು ಗಮನಿಸಿದ್ರೆ ನೋಡಬಹುದು. ಮೈ ಸಕ್ಸಸ್ ವಿಲ್ ನಾಟ್ ಡಿಪೆಂಡ್ ಆನ್ ವಾಟ್ ಎ ಆರ್ ಬಿ ಥಿಂಕ್ಸ್ ಆಫ್ ಮೀ. ಮೈ ಸಕ್ಸಸ್ ವಿಲ್ ಬಿ ವಾಟ್ ಐ ಮೇಕ್ ಆಫ್ ಮೈ ವರ್ಕ್. ನನ್ನ ಯಶಸ್ಸು ಎಂಬುದು ಎ ಅಥವಾ ಬಿ ಅಥವಾ ಸಿ ಯಾರು ಇದರ ಬಗ್ಗೆ ಯೋಚನೆ ಮಾಡ್ತಾರೆ ಅಥವಾ ಅವರು ಹೇಗೆ ಯಶಸ್ಸನ್ನು ರೂಪಿಸ್ತಾರೆ ಅಥವಾ ತೆಗೆದುಕೊಳ್ತಾರೆ ಅಂತ ಹೇಳುವಂಥದ್ದು ನನ್ನ ಯಶಸ್ಸಲ್ಲ. ಬದಲಾಗಿ ನನ್ನ ಯಶಸ್ಸು ನಾನು ನನ್ನ ಕೆಲಸವನ್ನು ಯಾವ ರೀತಿಯಾಗಿ ನಿಭಾಯಿಸ್ತೇನೆ ಎಂಬುದರ ಮೇಲೆ ಅಡಕಗೊಂಡಿದೆ ಅಂತ ಹೇಳುವಂತ ಒಂದು ಮಾತು. ಇನ್ನೊಂದು ನೋಡಿ, ಐ ನೋ ಕ್ವೈಟ್ ಕ್ಲಿಯರ್ಲಿ ವಾಟ್ ಐ ವಾಂಟ್ ಔಟ್ ಆಫ್ ಮೈ ಲೈಫ್. Life and my emotions are the only things I'm conscious of. I love the consciousness of life and I want as much of it as I can get. But the span of one's life is very limited. Since I cannot increase the content of life by increasing its duration, I will increase it by increasing its intensity. So beautiful. ಅತ್ಯದ್ಭುತವಾದಂತ ಮಾತು. ಅಂದ್ರೆ ಭಾವನೆ ಮತ್ತು ಜೀವನ ಎಂಬುದು ಜೀವನದಲ್ಲಿರುವಂತ ಪ್ರಮುಖವಾದಂತ ಅಂಶ, ಹಾಗೂ ಇದು ನಮ್ಮ ಕೈಯಲ್ಲಿರುವಂತದ್ದು. ಹಾಗೂ ಜೀವನ ಕೊಡುವಂತ ಒಂದು ಈ ಒಂದು ಕಾನ್ಶಿಯಸ್ನೆಸ್ ಅಂತ ಏನ್ ಹೇಳ್ತೇವೆ ನೋಡಿ, ಅದನ್ನು ನಾನು ತುಂಬಾನೇ ಪ್ರೀತಿ ಮಾಡ್ತೇವೆ. ನಮ್ಮ ಜೀವಿತಾವಧಿಯನ್ನು ನಮ್ಗೆ ಹೆಚ್ಚುವರಿ ಮಾಡ್ಲಿಕ್ಕೆ ಆಗುವುದಿಲ್ಲ, ಬಟ್
ಜೀವಿತಾವಧಿಯಲ್ಲಿರುವಂತ ಆ ಒಂದು ಆ ಕ್ವಾಲಿಟಿ ಆಫ್ ಲೈಫ್ ಇದೆಯಲ್ಲ, ಅಥವಾ ಇಂಟೆನ್ಸಿಟಿ ಏನಿದೆ, ಅದನ್ನು ನಾವು ನಮ್ಮ ಕಾರ್ಯಗಳಿಂದ ನಾವು ಅದನ್ನು ಹೆಚ್ಚುವರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂತ ಮಾತು. ಸೊ ಈ ಮಾತುಗಳನ್ನೆಲ್ಲ ಇಲ್ಲಿ ಹಾಕಿರುವಂತ ಉದ್ದೇಶ ಇಷ್ಟೇ. ಹೋಮಿ ಜಹಾಂಗೀರ್ ಬಾಬಾ ಬಗ್ಗೆ ಥಿಂಕ್ ಮಾಡುವಾಗ ಇವೆಲ್ಲ ಅಂಶಗಳು ನಿಮ್ಮ ಒಂದು ಮನಸ್ಸಿನ ಇದರಲ್ಲಿ ಸ್ವಲ್ಪ ರಿಫ್ಲೆಕ್ಟ್ ಆಗಲಿ ಅಂತ ಹೇಳುವಂತ ದೃಷ್ಟಿಯಿಂದ ಇದನ್ನು ಹಾಕೊಂಡಿದ್ದೇನೆ. ಓಕೆ, ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸ್ವಾಮಿ ದಯಾನಂದ ಸರಸ್ವತಿ ಅವರ ಬಗ್ಗೆ ಇಲ್ಲಿ 2 ಸ್ಟೇಟ್ಮೆಂಟ್ಸ್ಗಳಿವೆ. He gave the slogan back to the Vedas. Second, the first Arya Samaj unit was formally set up by him in Lahore, and later the headquarters of the Samaj was established in Mumbai. So, ಈ ಮೇಲ್ ಕಾಣಿಸಿದಂತ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿಯಾಗಿರುವಂತ ಸ್ಟೇಟ್ಮೆಂಟ್? ಎಸ್, ಇಲ್ಲಿ ಸರಿ ಉತ್ತರ ಆಪ್ಷನ್ ಎ, ಅಂದ್ರೆ ಮೊದಲನೇ ಸ್ಟೇಟ್ಮೆಂಟ್ ಡೆಫಿನೆಟ್ಲಿ ಕರೆಕ್ಟ್. ನಮ್ಗೆಲ್ಲರಿಗೆ ಗೊತ್ತಿದೆ, ಬ್ಯಾಕ್ ಟು ದ ವೇದಾಸ್ ಅಂತ ಹೇಳುವಂತ ಸ್ಲೋಗನ್ಗೆ ಸ್ವಾಮಿ ದಯಾನಂದ ಸರಸ್ವತಿ ಅವರು ತುಂಬಾನೇ ಫೇಮಸ್ ಆಗಿದ್ದಾರೆ, ಹಾಗೂ ತಮ್ಮ ಆರ್ಯ ಸಮಾಜದ ಮೂಲಕ ಶುದ್ಧಿ ಆಂದೋಲನವನ್ನು ಕೂಡ ಇವರು ಕೈಗೊಂಡಿರ್ತಾರೆ. ಹೌದಾ ಅಲ್ವಾ? ಅಂದ್ರೆ ಮತಾಂತರಗೊಂಡಂತ ಹಿಂದೂಗಳನ್ನು ಪುನಃ ವಾಪಸ್ ಹಿಂದೂ ಧರ್ಮಕ್ಕೆ ತರುವಂತ ಪ್ರಯತ್ನದ ಮೂಲಕ ಈ ಆರ್ಯ ಸಮಾಜ ಕೆಲಸ ಮಾಡ್ತದೆ. ಸೊ ಆ ಮೂಲಕ ವೇದಗಳಿಗೆ ಹಿಂದಿರುಗಿ ಅಂತ ಹೇಳುವಂತ ಒಂದು ಘೋಷಣೆಯನ್ನು ಕೂಡ ಆ ಸಂದರ್ಭದಲ್ಲಿ ಅವರು ನೀಡ್ತಾರೆ. ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗಿರ್ತದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಆರ್ಯ ಸಮಾಜದ ಘಟಕವನ್ನು ದಯಾನಂದ ಸರಸ್ವತಿ ಅವರು ಸ್ಥಾಪಿಸಿರುವುದು ಲಾಹೋರ್ನಲ್ಲಿ ಅಲ್ಲ, ಬದಲಾಗಿ ಮುಂಬೈಯಲ್ಲಿ. ಅರ್ಥ ಆಯ್ತಲ್ಲ? ಪ್ಲೀಸ್ ರಿಮೆಂಬರ್ ದಟ್. ಆ ನಂತರ ಈ ಸಮಾಜದ ಅಥವಾ ಆರ್ಯ ಸಮಾಜದ ಈ ಪ್ರಧಾನ ಕಚೇರಿಯನ್ನು ಅವರು ಲಾಹೋರ್ನಲ್ಲಿ ಸ್ಥಾಪಿಸ್ತಾರೆ. ಸೊ ಇದು ವೈಸ್ ವರ್ಷ ಆಗಬೇಕು. ಫಸ್ಟ್ he established the Arya Samaj unit formally in Mumbai, and later the headquarters of the Samaj was established or was transferred to in Lahore. So ಕಾರಣಗಳು ಏನು, ಇದನ್ನು ನಾವಿಲ್ಲಿ ಡಿಸ್ಕಸ್ ಮಾಡುವ. ಸೊ ಹಾಗಾಗಿ ಆಪ್ಷನ್ ಎ ಹಿಯರ್ ಈಸ್ ಅ ರೈಟ್ ಆನ್ಸರ್. Okay, so recently the Prime Minister of India addressed a program on the 200th birth anniversary of Swami Dayanand Saraswati. So Swami Dayanand Saraswati was born as Mool Shankar Tiwari on 12th February 1824 in Tankara, Gujarat. ಸೊ ಇವರು ಮೂಲ್ ಶಂಕರ್ ತಿವಾರಿ ಅಂತ ಹೇಳುವಂತ ಒಂದು ಮೂಲ ಹೆಸರಿನಲ್ಲಿ 1924 ಫೆಬ್ರವರಿ 12ರಂದು ಗುಜರಾತ್ನ ಟಂಕಾರಾದಲ್ಲಿ ಅವರು ಜನಿಸ್ತಾರೆ. He took inspiration from the Vedas and considered them to be the India's rock of ages, the infallible and the true original seed of Hinduism. ಸೊ ವೇದಗಳಿಂದ ಇವರು ಬಹಳಷ್ಟು ಸ್ಫೂರ್ತಿಯನ್ನು ಪಡಿತಾರೆ. ಇದು ಭಾರತದ ಯುಗಗಳ ಒಂದು ಬಂಡೆಗಲ್ಲು ಅಥವಾ ಅಡಿಪಾಯ ಅಂತ ಹೇಳಿ ಅವರು ಪರಿಗಣಿಸ್ತಾರೆ, ಹಾಗೂ ವೇದಗಳಿಗೆ ಹಿಂದಿರುಗಿ ಅಂತ ಹೇಳುವಂತಹ ಒಂದು ಘೋಷಣೆಯನ್ನು ಸಹ ಅವರು ನೀಡ್ತಾರೆ. ಸೊ ಹೇಳಿಕೆ ಒಂದು ಕರೆಕ್ಟ್ ಆಗಿದೆ. ಮೊದಲನೇ ಆರ್ಯ ಸಮಾಜ ಘಟಕವನ್ನು ಸ್ವಾಮಿ ದಯಾನಂದ ಸರಸ್ವತಿ ಅವರು 1975ರಲ್ಲಿ ಮುಂಬೈಯಲ್ಲಿ ಔಪಚಾರಿಕವಾಗಿ ಸ್ಥಾಪಿಸ್ತಾರೆ. ಆ ನಂತರ ಲಾಹೋರ್ನಲ್ಲಿ ಇದರ ಪ್ರಧಾನ ಕಚೇರಿಯನ್ನು ಸ್ಥಾಪಿಸ್ತಾರೆ. ಲಾಹೋರ್ ಅಂತ ಹೇಳಿದ್ರೆ ಈಗಿನ ಪಾಕಿಸ್ತಾನದಲ್ಲಿ ಇರುವಂತದ್ದು. ಅನ್ಡಿವೈಡೆಡ್ ಇಂಡಿಯಾದಲ್ಲಿ ಲಾಹೋರ್ ವಾಸ್ ಅ ಪಾರ್ಟ್ ಆಫ್ ಇಂಡಿಯಾ. ಸೊ ಹಾಗಾಗಿ ಇಲ್ಲಿ ಹೇಳಿಕೆ 2 ಸರಿಯಲ್ಲ. ಓಕೆ, ಅಲ್ಲಿ ನಾವು ಸ್ಥಾಪಿಸಿದ್ದು ಲಾಹೋರ್, ಆ ನಂತರ ಮುಂಬೈಗೆ ಸ್ಥಳಾಂತರಿಸಿದ್ದು ಅಂತ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದೇವೆ. ಸೊ ಹಾಗಾಗಿ ಸ್ಟೇಟ್ಮೆಂಟು ತಪ್ಪಾಗಿದೆ. ಈಗ ಯಾಕೆ ಆರ್ಯ ಸಮಾಜವನ್ನು ಮುಂಬೈಯಲ್ಲಿ ಸ್ಥಾಪಿಸ್ತಾರೆ, ಇದು ನಮ್ಗೆ ಗೊತ್ತಿರಬೇಕು. ಅಥವಾ ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್ ಗಳಲ್ಲೂ ಕೂಡ ಮೇನ್ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳುವಾಗ ನಿಮ್ಗೆ ಗೊತ್ತಿರಬೇಕು. ಸೊ ಆರ್ಯ ಸಮಾಜವನ್ನು ಮುಂಬೈಯಲ್ಲಿ ಸ್ಥಾಪಿಸಿರುವ ಉದ್ದೇಶ, ಮುಂಬೈ ವಾಸ್ ಅ ಅರ್ಬನ್ ಅಂಡ್ ಇಂಟೆಲೆಕ್ಚುಯಲ್ ಹಬ್. ಆವಾಗಲೂ ಕೂಡ ಮುಂಬೈ ಡ್ಯೂರಿಂಗ್ ದಟ್ ಟೈಮ್ was a significant center of trade, education and reformist activity, and it provided a fertile ground for introducing new ideas and reform movements. ಸೊ ಅಂದಿನ ಕಾಲಿನ ಮಧ್ಯಕಾಲೀನ ಯುಗದ ಆ ಸಂದರ್ಭದಲ್ಲಿ ಆರ್ಯ ಸಮಾಜವನ್ನು ಮುಂಬೈಯಲ್ಲಿ ಸ್ಥಾಪಿಸಿರುವಂತ ಉದ್ದೇಶ ಯಾಕೆ ಅಂತ ಹೇಳಿದ್ರೆ, ಮುಂಬೈ ಆಗ್ಲೇ ಅದು ವ್ಯಾಪಾರ, ಶಿಕ್ಷಣ ಮತ್ತೊಂದು ಕೆಲವೆಲ್ಲ ಒಂದು ರೀತಿಯ ಚಳುವಳಿಗೆ ಪೂರಕವಾದಂತ ಒಂದು ಸನ್ನಿವೇಶವನ್ನು ಒದಗಿಸಿದಂತ ಒಂದು ನಗರವಾಗಿತ್ತು. ಸೊ ಹಾಗಾಗಿ ಇಂಥ ಹೊಸ ರೀತಿಯ ಐಡಿಯಾಸ್ಗಳು, ಏನಾದ್ರೂ ಒಂದು ರೀತಿಯ ಚಳುವಳಿಗಳಿಗೆ ಪೂರಕವಾಗಿರುವಂತ ವಾತಾವರಣ ಇದೆ ಅಂತ ಹೇಳಿಬಿಟ್ಟು ಆರ್ಯ ಸಮಾಜವನ್ನು ಅಲ್ಲಿ ಮೊದಲಿಗೆ ಫಾರ್ಮಲ್ ಆಗಿ ಸ್ಥಾಪಿಸ್ತಾರೆ ದಯಾನಂದ ಸರಸ್ವತಿ ಅವರು. ಹಾಗೇನೆ ಎರಡನೇ ಕಾರಣ, ದ ಪ್ರೆಸೆನ್ಸ್ ಆಫ್ ರಿಫಾರ್ಮ್ ಮೈಂಡೆಡ್ ಕಮ್ಯುನಿಟೀಸ್. Mumbai was home to diverse communities which are open to reform, which align to the Dayanand Saraswati's goal of reviving the Vedic principles and rejecting superstitious practices. ನೋಡಿ, ಈ ರೀತಿ ಒಂದು ಹೊಸ ಆಲೋಚನೆಯ ಲಹರಿ ಇರುವಂತ ಕೆಲವೆಲ್ಲ ಸಮುದಾಯಗಳಿಗೆ ಈ ಮುಂಬೈ ಬಹಳಷ್ಟು ಒಂದು ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿತ್ತು. ಅಂದ್ರೆ ಅಲ್ಲಿ ಬಹಳಷ್ಟು ಬೇರೆ ಬೇರೆ ರೀತಿಯ ವೈವಿಧ್ಯಮಯವಾದ ಸಮುದಾಯಗಳು ಆಗಿನ ಕಾಲದಲ್ಲೇ ಅದು ಇತ್ತು. ಸೊ ಆ ಸಂದರ್ಭದಲ್ಲಿ
ಹೊಸ ವಿಷಯಗಳನ್ನು ಅಥವಾ ನಮ್ಮ ಹಿಂದಿನ ಜ್ಞಾನದ ಮೂಲಗಳನ್ನು ಹಾಗೂ ಕಂದಾಚಾರಗಳ ಕೆಲವೆಲ್ಲ ಒಂದು ಸಂಪ್ರದಾಯಗಳನ್ನು ನೀಗಿಸ್ಲಿಕ್ಕೆ ಈ ನಗರವೇ ಸೂಕ್ತ ಅಂತ ಹೇಳಿಬಿಟ್ಟು ಆರ್ಯ ಸಮಾಜವನ್ನು ನಮ್ಮ ದಯಾನಂದ ಸರಸ್ವತಿಯವರು ಮುಂಬೈಯಲ್ಲಿ ಪ್ರಪ್ರಥಮವಾಗಿ ಸ್ಥಾಪಿಸ್ತಾರೆ. ಆದ್ರೆ ಯಾಕೆ ಈಗ ಲಾಹೋರ್ಗೆ ಶಿಫ್ಟ್ ಆಗ್ತಾರೆ? ಇಲ್ಲಿ ನೀವು ನೋಡ್ಬೋದು, ಪಂಜಾಬ್ಗೆ ತುಂಬಾನೇ ಹತ್ತಿರ ಇರುವಂತ ಭಾಗ ನಮ್ಮ ಲಾಹೋರ್. ಈಗ ಇದು ಪಾಕಿಸ್ತಾನದಲ್ಲಿರುವಂತದ್ದು. ಮೊದಲನೇ ಕಾರಣ ಏನು ಅಂತ ಹೇಳಿದ್ರೆ, ಸಪೋರ್ಟಿಂಗ್ ಎನ್ವೈರನ್ಮೆಂಟ್ ಇನ್ ಪಂಜಾಬ್. ಆರ್ಯ ಸಮಾಜದ ಕೆಲವೆಲ್ಲ ಒಂದು ತತ್ವಗಳಿಗೆ, ಆರ್ಯ ಸಮಾಜದ ಕೆಲವೆಲ್ಲ ಒಂದು ರೀತಿಯ ಒಂದು ಹೇಳಿಕೆಗಳಿಗೆ, ಅದರ ಸ್ಟಡೀಸ್ಗಳಿಗೆ ಪಂಜಾಬ್ನಲ್ಲಿ ತುಂಬಾನೇ ಅದಕ್ಕೆ ಬೆಂಬಲವಾಗಿರುವಂತ ವಾತಾವರಣ ಇತ್ತು. ಸೊ ಹಾಗಾಗಿ ಅದು ಒಂದು ಕಾರಣ. ಎರಡನೇದಾಗಿ ಸ್ಟ್ರಾಂಗ್ ಎಜುಕೇಶನಲ್ ಬೇಸ್. ಶಿಕ್ಷಿತರ ಒಂದು ಉತ್ತಮ ರೀತಿಯ ಸಮುದಾಯ ಮತ್ತು ಉತ್ತಮ ರೀತಿಯ ವಿಚಾರವುಳ್ಳಂತಹ ಒಂದು ಸಮುದಾಯಗಳ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ಲಾಹೋರೇ ಬೆಸ್ಟ್ ಅಂತ ಹೇಳಿಬಿಟ್ಟು ದಯಾನಂದ ಸರಸ್ವತಿಯವರು, ಅದು ಒಂದು ಕಾರಣ. ಯಾಕಂದ್ರೆ ನೀವು ಗಮನಿಸಬಹುದು, ಲಾಹೋರ್ ಅಂತ ಹೇಳಿದ್ರೆ ಪಂಜಾಬ್ಗೆ ತುಂಬಾ ಹತ್ತಿರ ಇರುವಂತಹ ಒಂದು ಪ್ರದೇಶ. ಇನ್ನೊಂದು ರೀಜನಲ್ ಇನ್ಫ್ಲುಯೆನ್ಸ್. ಸೆಟ್ಟಿಂಗ್ ಅಪ್ ದ ಹೆಡ್ ಕ್ವಾರ್ಟರ್ಸ್ ಇನ್ ಲಾಹೋರ್ allowed the Arya Samaj to influence the northern part of India, where the Hindu-Muslim communal dynamics and the need for social reform were pressing concerns. ಸೊ ಈ ಮತಾಂತರಗಳಿರ್ಬೋದು ಅಥವಾ ಹಿಂದೂ ಮತ್ತು ಮುಸ್ಲಿಂಗಳಿಗೆ ಸಂಬಂಧಿಸಿದ ಈ ಸಮುದಾಯಕ್ಕೆ ಸಂಬಂಧಿಸಿದ ಕೆಲವೆಲ್ಲ ಒಂದು ರೀತಿಯ ಡೈನಮಿಕ್ಸ್ ಅಥವಾ ಬದಲಾವಣೆಗಳಿರ್ಬೋದು, ಇಲ್ಲಿ ಪ್ರೆಸ್ಸಿಂಗ್ ಕನ್ಸರ್ನ್ ಇತ್ತು. ಅಂದ್ರೆ ಇಲ್ಲಿ ಬೇಕೇ ಬೇಕಾದಂತ ಒಂದು ವಾತಾವರಣ ಇತ್ತು ಅದನ್ನು ಒಂದು ರಿಫಾರ್ಮ್ ಮಾಡಲಿಕ್ಕೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಪ್ರದೇಶ ಸೂಕ್ತ ಅಂತ ಹೇಳಿಬಿಟ್ಟು ಆರ್ಯ ಸಮಾಜವನ್ನು ಮುಂಬೈಯಿಂದ ಅದರ ಪ್ರಧಾನ ಕಚೇರಿಯನ್ನು ಆನಂತರ ದಯಾನಂದ ಸರಸ್ವತಿಯವರು ಲಾಹೋರ್ಗೆ ಶಿಫ್ಟ್ ಮಾಡುವುದು. ಈಗ ಮೂರನೇ ಕ್ವೆಶ್ಚನ್. ಇಲ್ಲಿ 3 ಸ್ಟೇಟ್ಮೆಂಟ್ಗಳಿವೆ. ಇಲ್ಲಿ ಯಾರು ಇದಕ್ಕೆ ಸಂಬಂಧಿಸಿದ ವ್ಯಕ್ತಿತ್ವ ಅಂತ ಹೇಳಿ ನೀವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಈ ರೀತಿ ಕೂಡ ಕೆಲವೊಮ್ಮೆ ಕೊಡ್ತಾರೆ ಪರೀಕ್ಷೆಗೆ. He founded the Naujawan Bharat Sabha. He was involved in the assassination of the police officer J.P. Saunders. He authored the book Why I Am an Atheist. ಸೊ ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಈ ವ್ಯಕ್ತಿತ್ವ ಯಾರಿಗೆ ಸೂಟ್ ಆಗ್ತದೆ ಅಂತ ಹೇಳಿ ಬರೀಬೇಕು ನೀವು. ಲಾಲಾ ಲಜಪತ್ ರಾಯ್, ರಾಜ್ಗುರು, ಭಗತ್ ಸಿಂಗ್ ಮತ್ತು ಸುಭಾಷ್ ಚಂದ್ರ ಬೋಸ್. ಎಸ್, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಭಗತ್ ಸಿಂಗ್. ಓಕೆ, ಸೊ ಭಗತ್ ಸಿಂಗ್ ಅಂತ ಹೇಳಿದರೆ ಡೆಫಿನೆಟ್ಲಿ ಇವರು 28 ಸೆಪ್ಟೆಂಬರ್ 1907ರಲ್ಲಿ ಪಂಜಾಬ್ನ ಬಾಂಗಾ ಅಂತ ಹೇಳುವಂತ ಭಾಗದಲ್ಲಿ, ಅದಾಗ ಈಗ ಪಾಕಿಸ್ತಾನದಲ್ಲಿದೆ, ಅಲ್ಲಿ ಅವರು ಜನಿಸ್ತಾರೆ. ಇವರು ಜಾಲಿಯಾನ್ ವಾಲಾ ಬಾಗ್ ಹತ್ಯಾಕಾಂಡಕ್ಕೆ ಇವರು ತಮ್ಮ 12ನೇ ವಯಸ್ಸಿನಲ್ಲಿ ಅವರು ಸಾಕ್ಷಿ ಆಗ್ತಾರೆ. ಹಾಗೂ ಈ ಒಂದು ಪ್ರಕರಣ ಅವರ ಮನಸ್ಸಿನ ಮೇಲೆ ತೀವ್ರವಾದಂತ ಒಂದು ಪರಿಣಾಮವನ್ನು ಉಂಟು ಮಾಡ್ತದೆ. ಹಾಗಾಗಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಂತ ಪ್ರತಿಜ್ಞೆ ಅವರಿಗೆ ಆ ಸಂದರ್ಭದಲ್ಲಿ ಅದು ಹುಟ್ಟು ಹಾಕ್ತದೆ. ಹಾಗೇನೆ ನೌಜವಾನ್ ಭಾರತ್ ಸಭಾ ಅಂತ ಹೇಳುವಂತ ಒಂದು ಸಭೆಯನ್ನು ಕೂಡ, ಅಂದ್ರೆ ಒಂದು ಸಂಘಟನೆಯನ್ನು ಕೂಡ ಇವರು 1926ರಲ್ಲಿ ಇವರು ಹುಟ್ಟು ಹಾಕ್ತಾರೆ. ಇದರ ಮುಖ್ಯ ಉದ್ದೇಶ ಭಾರತೀಯ ಯುವಕರನ್ನು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸಜ್ಜುಗೊಳಿಸುವಂತ ಒಂದು ಉದ್ದೇಶ. ಹಾಗೇನೆ 1928ರಲ್ಲಿ ಇದು ಲಾಹೋರ್ ಕಾನ್ಸ್ಪಿರಸಿ ಕೇಸ್ ಅಂತ ಹೇಳಿ ಕೂಡ ತುಂಬಾನೇ ಕಾಮನ್ ಆಗಿದ್ದನ್ನು ಕರಿತೇವೆ. ಪೊಲೀಸ್ ಅಧಿಕಾರಿ ಜೆ.ಪಿ. ಸಾಂಡರ್ಸ್ ಅವರ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿಬಿಟ್ಟು ಇವರನ್ನು ಜೈಲಿಗೆ ಅಟ್ಟಿಸ್ತಾರೆ. ಇದರ ಉದ್ದೇಶ ಇಷ್ಟೇ, ಲಾಲಾ ಲಜಪತ್ ರಾಯ್ ಅವರ ಒಂದು ರೀತಿಯ ಮರಣ ಏನಿದೆ, ಇದು ಪೊಲೀಸ್ ಅವರ ಒಂದು ರೀತಿಯ ಏನ್ ಹೇಳೋದು, ಅವರ ಮ್ಯಾನಿಪುಲೇಷನ್ ಇಂದ ಉಂಟಾಗಿದೆ ಅಂತ ಹೇಳುವಂತ ಆ ಒಂದು ಹಗೆಯಲ್ಲಿ ಈ ಒಂದು ಜೆ.ಪಿ. ಸೌಂಡರ್ಸ್ ಅಸಾಸಿನೇಷನ್ಗೆ ಭಾಗಿಯಾಗಿರುವಂತದ್ದು ಅಂತ ಹೇಳಲಾಗ್ತದೆ. ಹಾಗೆಯೇ ಇವರು ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೇಲೆ ಬಾಂಬ್ ದಾಳಿ ಕೂಡ ಮಾಡ್ತಾರೆ 18 ಏಪ್ರಿಲ್ 1929ರಲ್ಲಿ ವಿತ್ ಬಿ.ಕೆ. ದತ್ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದ ರಿಪ್ರೆಸಿವ್ ಬ್ರಿಟಿಷ್ ಲಾಸ್. ಇವರು ದಮನಕಾರಿ ಬ್ರಿಟಿಷರ ಕಾನೂನುಗಳ ವಿರುದ್ಧ ಬಿ.ಕೆ. ದತ್ ಜೊತೆ ಸೇರಿ ಇವರು 1929 18 ಏಪ್ರಿಲ್ಗೆ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೇಲೆ ಅವರು ಬಾಂಬ್ ಕೂಡ ಹಾಕ್ತಾರೆ. ಸೊ ಹೀಗೆ ಒಂಥರ ಏನ್ ಹೇಳೋದು, ಎಕ್ಸ್ಟ್ರೀಮಿಸ್ಟ್ ರೀತಿಯಲ್ಲಿ ತುಂಬಾನೇ ಭಾರತ ಸ್ವಾತಂತ್ರ್ಯದ ಒಂದು ವಿಷಯಕ್ಕೆ ಸಂಬಂಧಿಸಿದಾಗಿ ಇವರ ಹೋರಾಟ ತುಂಬಾನೇ ಒಂದು ನೆನಪಿನಲ್ಲಿ ಉಳಿತದೆ. ಹಾಗೇನೆ ಇವರು ಕೆಲವೆಲ್ಲ ಪುಸ್ತಕಗಳನ್ನು, ಅಂದ್ರೆ ಜೈಲುಗೀಡಾದಂಥ ಸಂದರ್ಭದಲ್ಲಿ ನಾನು ಏಕೆ ನಾಸ್ತಿಕನಾಗಿದ್ದೇನೆ, ಹಾಗೇನೆ ಜೈಲ್ ನೋಟ್ಬುಕ್, ಈ ಎಲ್ಲ ಕೆಲವು ಪುಸ್ತಕಗಳನ್ನು ಕೂಡ ಇವರು ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸೋಷಿಯಲಿಸಂ ಇರ್ಬೋದು, ಸಮಾಜವಾದ, ಕ್ರಾಂತಿಯನ್ನು ಪ್ರತಿಪಾದಿಸುವ ಹಲವಾರು ರಾಜಕೀಯ ಪ್ರಣಾಳಿಕೆಗಳನ್ನು ಸೇರಿಸಿದಂತೆ ಮಹತ್ವದ ಕೃತಿಗಳನ್ನು ಇವರು ರಚಿಸಿದ್ದಾರೆ. ವೆರಿ ಇಂಪಾರ್ಟೆಂಟ್, ವಿಶ್ವ ಪ್ರೇಮ. ನಾವು ಅನ್ಕೊಳ್ತೇವೆ ಇವರಿಗೆ ಕೇವಲ ಇವರ ಒಂದು ರೀತಿ ಎಕ್ಸ್ಟ್ರೀಮಿಸ್ಟ್ ಯೋಚನೆ ಇರುವವರು ಅಂತ ಹೇಳಿಬಿಟ್ಟು, ಬಟ್ ನೋ,
ವಿಶ್ವ ಪ್ರೇಮ ಅಂತ ಹೇಳುವಂತ ಯೂನಿವರ್ಸ್ ಲವ್ ಅನ್ನು ಪ್ರೊಕ್ಲೇಮ್ ಮಾಡುವಂತ ಅಥವಾ ಸಮಾನತೆಯನ್ನು ಸೂಸುವಂತ ಒಂದು ಮಹತ್ವದ ಒಂದು ವಿಷಯವನ್ನು ಕೂಡ ತಮ್ಮ ವಿಶ್ವ ಪ್ರೇಮ ಅಂತ ಹೇಳುವಂತ ಕೃತಿಯಲ್ಲಿ ಕೂಡ ಅವರು ದಾಖಲಿಸ್ತಾರೆ. He also envisioned a world free of hunger and war where humanity transcends boundaries of race and nationality. ಆ ವಿಶ್ವ ಪ್ರೇಮದಲ್ಲಿ ಅವರು ಎಷ್ಟು ಅಂದವಾಗಿ ಬರೀತಾರೆ ಅಂತ ಹೇಳಿದ್ರೆ, ಹಸಿವು, ಯುದ್ಧ ಇದಕ್ಕಿಂತ ಮೀರಿ ನಾವು ಭ್ರಾತೃತ್ವದ ಜೊತೆಗೆ ಜನಾಂಗ, ರಾಷ್ಟ್ರೀಯತೆ ಇದನ್ನೆಲ್ಲ ಮೀರಿ ನಾವು ಮಾನವ ಕುಲದ ರೀತಿಯಲ್ಲಿ ನಾವು ಪ್ರೀತಿಯಿಂದ ಒಂದು ಬದುಕಬೇಕು ಅಂತ ಹೇಳುವಂತ ಒಂದು ಉದ್ದೇಶವನ್ನು ಆ ವಿಶ್ವ ಪ್ರೇಮ ಅಂತ ಹೇಳುವಂತ ತಮ್ಮ ಅರ್ಲಿ ವರ್ಕ್ ಅಲ್ಲಿ ಅವರು ಬರೆದಿರ್ತಾರೆ. ಇದು 4ನೇ ಪ್ರಶ್ನೆ. ಇಟ್ಸ್ ಅಬೌಟ್ ನ್ಯಾಷನಲ್ ಯೂನಿಟಿ ಡೇ ಅಂಡ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ. Okay, so National Unity Day commemorates Sardar Vallabhbhai Patel's role in unifying India and promotes the values of unity, integrity and inclusiveness. Second, the Statue of Unity, inaugurated in 2018, is the tallest statue in the world and is located near the Sardar Sarovar Dam in Gujarat. Third, the Statue of Unity is one of UNESCO World Heritage Sites included in the 8th Wonders of the Shanghai Cooperation Organization. ಸೊ ಮೇಲ್ ಕಾಣಿಸಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿರುವಂತ ಹೇಳಿಕೆ? ಎಸ್, ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ. ರಾಷ್ಟ್ರೀಯ ಏಕತಾ ದಿನವು ಭಾರತವನ್ನು ಏಕೀಕರಿಸುವಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪಾತ್ರವನ್ನು ಸ್ಮರಿಸುತ್ತದೆ ಮತ್ತು ಇದು ಏಕತೆ, ಸಮಗ್ರತೆ ಮತ್ತು ಒಳಗೊಳ್ಳುವಿಕೆಯ ಮೌಲ್ಯಗಳನ್ನು ಉತ್ತೇಜಿಸುವಂತಹ ಒಂದು ದಿನ. ಎರಡನೇದಾಗಿ 2018ರಲ್ಲಿ ಉದ್ಘಾಟನೆಗೊಂಡಂತ ಈ ಏಕತೆಯ ಪ್ರತಿಮೆಯು ವಿಶ್ವದ ಅತಿ ಎತ್ತರದ ಪ್ರತಿಮೆಯಾಗಿದ್ದು ಇದು ಗುಜರಾತ್ನ ಸರ್ದಾರ್ ಸರೋವರ್ ಅಣೆಕಟ್ಟಿನ ಬಳಿ ಇದೆ. 3ನೇ ಸ್ಟೇಟ್ಮೆಂಟ್ ಇಲ್ಲಿ ತಪ್ಪಾಗಿದೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಂಬುದು ಯುನೆಸ್ಕೋ ಪಾರಂಪರಿಕ ತಾಣಗಳಲ್ಲಿ ಇದು ಒಂದಲ್ಲ, ಬದಲಾಗಿ ಶಾಂಘೈ ಸಹಕಾರ ಸಂಸ್ಥೆಯ 8 ಅದ್ಭುತಗಳ ಪಟ್ಟಿಯಲ್ಲಿ ಇದು ಸೇರ್ಪಡೆಗೊಂಡಿದೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಹಿಯರ್ ಈಸ್ ಅ ರೈಟ್ ಆನ್ಸರ್. ಓಕೆ, ಸೊ ನ್ಯಾಷನಲ್ ಯೂನಿಟಿ ಡೇ ಡೆಫಿನೆಟ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಒಂದು ಪಾತ್ರವನ್ನು ಭಾರತದ ಏಕೀಕರಣ ರೂಪಿಸುವಲ್ಲಿ ಅವರ ಪಾತ್ರವನ್ನು ಇದು ನೆನಪಿನಲ್ಲಿಡುವಂತಹ ದಿನ. ಸೊ ಡೆಫಿನೆಟ್ಲಿ ಸ್ಟೇಟ್ಮೆಂಟ್ 1 ಇಸ್ ರೈಟ್. ಹಾಗೆ ಏಕತೆಯ ಪ್ರತಿಮೆ ವಿಶ್ವದ ಅತಿ ಎತ್ತರದ ಪ್ರತಿಮೆಯಾಗಿದ್ದು ಇದು ಗುಜರಾತ್ನ ಸರ್ದಾರ್ ಸರೋವರ್ ಅಣೆಕಟ್ಟಿನ ಬಳಿ ಇರುವಂತದ್ದು. ಇದು ನರ್ಮದಾ ನದಿ ಮೇಲೆ ಕಟ್ಟಲಾಗಿರುವಂತದ್ದು. ಹಾಗೆ ಶಾಂಘೈ ಸಹಕಾರ ಸಂಸ್ಥೆಯ 8 ಅದ್ಭುತಗಳ ಪಟ್ಟಿಯಲ್ಲಿ ಏಕತೆಯ ಪ್ರತಿಮೆಯನ್ನು ಸೇರಿಸಲಾಗಿದೆ, ನಾಟ್ ಇನ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಓಕೆ, ಸೊ ಜಾನ್ವರಿ 2020ರಲ್ಲೇ ಇದನ್ನು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನ ಒಂದು 8 ಅದ್ಭುತ ಪಟ್ಟಿಗಳಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನು ಕೂಡ ಸೇರಿಸಲಾಗಿದೆ. ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ 3 ತಪ್ಪಾಗಿದೆ. ಇಲ್ಲಿ ನೀವು ನೋಡಬಹುದು 182 ಮೀಟರ್ ಎತ್ತರದಲ್ಲಿರುವಂತಹ ಈ ಒಂದು ಪ್ರತಿಮೆ, ಇದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಅಮೆರಿಕದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗಿಂತ ಎತ್ತರವಾಗಿರುವಂತದ್ದು. ಇದನ್ನು ಸರಿಸುಮಾರು 7 ಕಿಲೋಮೀಟರ್ ರೇಡಿಯಸ್ನ ಆ ಒಂದು ವ್ಯಾಪ್ತಿಯಲ್ಲಿ ಇದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಇದರ ಒಟ್ಟು ವೆಚ್ಚ 2989 ಕ್ರೋರ್ಸ್ ಹಾಗೂ 220 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವಂತ ಒಂದು ವಿಂಡ್ ವೆಲಾಸಿಟಿ ಏನಿದೆ ಅದನ್ನು ಕೂಡ ಇದು ಸಸ್ಟೈನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೂ ಅರ್ತ್ ಕ್ವೇಕ್ ಅಂದ್ರೆ ಭೂಕಂಪನ 6.5 ರಿಕ್ಟರ್ ಸ್ಕೇಲ್ ನಲ್ಲಿರುವಂತಹ ಒಂದು ಭೂಕಂಪನಗಳನ್ನು ಕೂಡ ಇದು ಅಂದ್ರೆ ಇದನ್ನು ವಿತ್ಸ್ಟ್ಯಾಂಡ್ ಮಾಡಲಿಕ್ಕೆ ಇದು ಸಹಾಯ ಆಗುತ್ತೆ. ಹಾಗೆ 2020ಯಲ್ಲಿ ಈ ಒಂದು ಏಕತೆಯ ಪ್ರತಿಮೆಯನ್ನು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ 8 ಅದ್ಭುತಗಳ ಪಟ್ಟಿಯಲ್ಲಿ ಇದನ್ನು ಸೇರ್ಪಡೆಗೊಳಿಸಲಾಗಿದೆ. ಈಗ 5ನೇ ಪ್ರಶ್ನೆ. Regarding Guru Nanak, consider the following statements. He was the first of the 10 Sikh Gurus. His birth anniversary is celebrated as the Prakash Parv. He was a proponent of the Nirguna school of the Bhakti movement and was influenced by Kabir Das. So, ಮೇಲ್ಕಾಣಿರುವಂತಹ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿರುವಂತದ್ದು? ಎಸ್, ಇಲ್ಲಿ ಆಪ್ಷನ್ ಸಿ ಹಿಯರ್ ಇಸ್ ರೈಟ್ ಆನ್ಸರ್. ಅಂದ್ರೆ ಎಲ್ಲಾ 3 ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿರುವಂತದ್ದು. ಓಕೆ, ಸೊ 10 ಪ್ರಮುಖ ಸಿಖ್ ಗುರುಗಳಲ್ಲಿ ಇವರು ಮೊದಲಿಗರು. ಇವರ ಜನ್ಮದಿನವನ್ನು ಪ್ರಕಾಶ್ ಪರ್ವ್ ಅಂತ ಹೇಳಿ ಆಚರಿಸಲಾಗ್ತದೆ. ಹಾಗೂ ಇವರು ಭಕ್ತಿ ಚಳುವಳಿಯಲ್ಲಿ 2 ಶಾಲೆಗಳಿವೆ, ನಿರ್ಗುಣ ಮತ್ತು ಸಗುಣ ಅಂತ ಹೇಳಿ. ಸೊ ನಿರ್ಗುಣ ಶಾಲೆಯ ಪ್ರತಿಪಾದಕರಲ್ಲಿ ಇವರು ಕೂಡ ಒಬ್ರು. ಹಾಗೂ ಇವರು ಕಬೀರ್ ದಾಸ್ ಇಂದ ಪ್ರಭಾವಿತರಾಗಿದ್ದರು ಅಥವಾ ಕಬೀರ್ ದಾಸರ ಶಿಷ್ಯ ಅಥವಾ ಹಿ ವಾಸ್ ವೆರಿ ಮಚ್ ಇನ್ಫ್ಲುಯೆನ್ಸ್ ಬೈ ಕಬೀರ್ ದಾಸ್. ಸೊ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಓಕೆ, ಸೊ ಗುರು ನಾನಕ್ ಅಂತ ಹೇಳುವಾಗ ಇವರು ಈಗಿನ
ಪಾಕಿಸ್ತಾನದ ಲಾಹೋರ್ ಬಳಿಯ ತಲ್ವಾಂಡಿ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಇವರು 10 ಸಿಖ್ ಗುರುಗಳಲ್ಲಿ ಇವರೇ ಮೊದಲಿಗರು. ಹಾಗೂ ಇವರ ಜನ್ಮದಿನವನ್ನು ಪ್ರಕಾಶ್ ಪರ್ವ್ ಅಂತ ಹೇಳಿ ಆಚರಿಸಲಾಗ್ತದೆ. ಹಾಗೂ ಇವರು ಭಕ್ತಿ ಚಳುವಳಿಯ ನಿರ್ಗುಣ ಶಾಲೆಯ ಪ್ರತಿಪಾದಕರಾಗಿದ್ದಾರೆ. ಹಾಗೂ ಕಬೀರ್ ದಾಸ್ ಇವರಿಂದ ತುಂಬಾನೇ ಪ್ರಭಾವಿತರಾಗಿರುವಂತವ್ರು. ಸೊ ಇಲ್ಲಿ ಮುಖ್ಯವಾಗಿ ಬರುವಂತದ್ದು ಈ ಭಕ್ತಿ ಪಂಥದಲ್ಲಿರುವಂತಹ ಈ ಸಗುಣ ಮತ್ತು ನಿರ್ಗುಣ ಸೆಕ್ಟ್ಗಳ ಒಂದು ಪ್ರಮುಖ ಒಂದು ಡಿಫ್ರೆನ್ಸ್ ಏನು ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು. ಬೇಸಿಕಲಿ ಭಕ್ತಿ ಚಳುವಳಿ ಅಂತ ಹೇಳಿದ್ರೆ ಸರಿಸುಮಾರು 7ರಿಂದ 17ನೇ ಶತಮಾನದ ನಡುವೆ ಭಾರತದಲ್ಲಿ ಹೊರಹೊಮ್ಮಿದಂತ ಒಂದು ಭಕ್ತಿ ಚಳುವಳಿ. ಸೊ ಈ ಒಂದು ಚಳುವಳಿ ಏನಿದೆ ಇದು 2 ಪ್ರಕಾರಗಳನ್ನು ಹೊಂದಿದೆ, ಒಂದು ನಿರ್ಗುಣ ಮತ್ತು ಸಗುಣ ಅಂತ ಹೇಳುವಂಥದ್ದು. ಸೊ ನಿರ್ಗುಣ ಅಂತ ಹೇಳಿದ್ರೆ ಒಂದು ದೇವರನ್ನು ನಿರಾಕಾರ, ಅಮೂರ್ತ ಸ್ವರೂಪ, ಆ ಮೂಲಕದ ಒಂದು ಆರಾಧನೆ. ಸೊ ಈ ನಿರ್ಗುಣ ಭಕ್ತಿಯ ಒಂದು ಪ್ರತಿಪಾದಕರ ನಂಬಿಕೆಗಳು ಹೇಗೆ ಅಂತ ಹೇಳಿದ್ರೆ ದೇವರಿಗೆ ಒಂದು ಭೌತಿಕ ರೂಪ, ಗುಣಲಕ್ಷಣಗಳು ಅಥವಾ ಮಾನವ ಗ್ರಹಿಕೆಯನ್ನು ಮೀರಿ ಇರುವಂತಹ ಒಂದು ಶಕ್ತಿ ಅಂತ ಹೇಳಿ. ಹಾಗೂ ಇವರು ಮುಖ್ಯವಾಗಿ ಭಕ್ತಿ, ಧ್ಯಾನ ಮತ್ತು ದೈವಿಕತೆಯೊಂದಿಗಿನ ನೇರ ವೈಯಕ್ತಿಕ ಸಂಪರ್ಕಕ್ಕೆ ಇವರು ಹೆಚ್ಚು ಒತ್ತು ಕೊಡ್ತಾರೆ. ಇವರಲ್ಲಿ ಮೂರ್ತಿ ಪೂಜೆ, ಜಾತಿ ಶ್ರೇಣೀಕರಣ ಇವುಗಳೆಲ್ಲ ಒಂದು ನಿರಾಕರಣೆಯನ್ನು ಕಾಣಬಹುದು. ಹಾಗೂ ಇದರಲ್ಲಿ ಹೆಸರು ಮಾಡಿದಂತ ಪ್ರಮುಖ ಸಂತರು ಅಂತ ಹೇಳಿದ್ರೆ ಕಬೀರ್ ಮತ್ತು ಗುರುನಾನಕ್. ಇವರ ಪ್ರಮುಖ ಆಚರಣೆಗಳಲ್ಲಿ ದೈವಿಕ ನಾಮಗಳ ಪಠಣ ಅಂದ್ರೆ ನಾಮಸ್ಮರಣೆ, ನಮ್ಮನ್ನು ನಾವೇ ಆತ್ಮಾವಲೋಕನ ಮಾಡುವಂಥದ್ದು, ನೈತಿಕ ಜೀವನ, ಇವು ಇವರ ಪ್ರಮುಖ ಆಚರಣೆಗಳು ಅಂತ ಹೇಳ್ಬೋದು, ಅಥವಾ ಕೀ ಪ್ರಾಕ್ಟೀಸಸ್ ಅಂತ ನಾವು ಹೇಳ್ಬೋದು. ಹಾಗೆ ಸಗುಣ ಸ್ಕೂಲ್ ಆಫ್ ಭಕ್ತಿ. ಸೊ ಇವರು ಹಾಗಲ್ಲ, ಒಂದು ದೇವರಿಗೆ ಒಂದು ಮೂರ್ತ ರೂಪವನ್ನು ಕೊಟ್ಟು ಆರಾಧನೆ ಮಾಡುವಂತ ಒಂದು ವಿಧಾನ. ಲೈಕ್ ವಿಷ್ಣು, ಶಿವ, ದೇವಿ ಅಂತ ವಿವಿಧ ದೇವತೆಗಳಲ್ಲಿ ಪ್ರತಿನಿಧಿಸುವ ರೂಪದಲ್ಲಿ ದೇವರ ಆರಾಧನೆ ಮಾಡುವಂಥದ್ದು. ಸೊ ಇವರ ನಂಬಿಕೆಗಳು ಅಂತ ಹೇಳಿದ್ರೆ ಬೇಸಿಕಲಿ ಭಕ್ತರನ್ನು ಆಶೀರ್ವದಿಸಲು, ರಕ್ಷಿಸಲು ದೇವರು ವಿವಿಧ ರೂಪಗಳಲ್ಲಿ ಜನ್ಮ ತಾಳ್ತಾರೆ, ಹಾಗೇನೆ ಪ್ರಕಟಗೊಳ್ತಾರೆ. ಸೊ ಹಾಗಾಗಿ ಇಲ್ಲಿ ನೀವು ಗಮನಿಸಿದ್ರೆ ಮೂರ್ತಿ ಪೂಜೆ, ಆಚರಣೆಗಳು ಮತ್ತು ಹಬ್ಬಗಳು ಒಂದು ಭಕ್ತಿಯ ಅವಿಭಾಜ್ಯ ಅಂಗವಾಗಿರ್ತದೆ. ಮತ್ತು ಮೋಕ್ಷದ ಮಾರ್ಗವಾಗಿ ವೈಯಕ್ತಿಕ ದೇವತೆಯನ್ನು ಪ್ರೀತಿಸಿ ಶರಣಾಗತಿ ಮಾಡಿದ್ರೆ ನಮಗೆ ಅವನು ಕರುಣೆ ತೋರಿಸ್ತಾನೆ ಅಂತ ಹೇಳುವಂಥದ್ದು. ಸೊ ಈ ಒಂದು ಸಗುಣ ಭಕ್ತಿಯ ಒಂದು ಸೆಕ್ಟ್ ಅಲ್ಲಿ ನಾವು ಕಾಣುವಂತಹ ಒಂದು ಸಂತರು ಅಂತ ಹೇಳಿದ್ರೆ ತುಳಸಿದಾಸರು, ಮೀರಾಬಾಯಿ, ಚೈತನ್ಯ ಮಹಾಪ್ರಭು. ಮೀರಾಬಾಯಿ ನಿಮ್ಗೆ ಗೊತ್ತಿರಬಹುದು, ಕೃಷ್ಣನನ್ನು ಎಷ್ಟು ಅದಮ್ಯವಾದಂತ ಒಂದು ಅವರ ಡಿವೋಟಿ ಅಂತ ನಾವು ಇತಿಹಾಸದಲ್ಲಿ ನೋಡಿದ್ದೇವೆ. ಸೊ ಇಲ್ಲಿ ಪ್ರಮುಖ ಆಚರಣೆಗಳು ಅಂತ ಹೇಳಿದ್ರೆ ಭಜನೆಗಳು, ಭಕ್ತಿಗೀತೆಗಳು, ದೇವಾಲಯದಲ್ಲಿ ಪೂಜೆ, ನಿರ್ದಿಷ್ಟ ದೇವತೆಗಳನ್ನು ಗೌರವಿಸುವಂತಹ ಹಬ್ಬಗಳು. ಸೊ ಇದು ಸಗುಣ ಸ್ಕೂಲ್ ಆಫ್ ಭಕ್ತಿಯ ಪ್ರಮುಖ ಅಂಶಗಳು. ಸೊ ಇಲ್ಲಿ ನಾವು ಮೆನ್ಷನ್ ಮಾಡಿದ ಹಾಗೆ ಗುರುನಾನಕ್ ಅವರು ನಿರ್ಗುಣ ಸ್ಕೂಲ್ ಆಫ್ ಭಕ್ತಿಯ ಒಂದು ಪ್ರಮುಖ ಪ್ರತಿಪಾದಕರಾಗಿರ್ತಾರೆ. ಇಷ್ಟು ಇವತ್ತಿನ ವಿಶೇಷತೆಗಳು ಡಿಯರ್ ಸ್ಟೂಡೆಂಟ್ಸ್. ಹೋಪ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.